ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನಲ್ಗೆ ಸ್ವಾಗತ. ಕ್ರೋಧದಿಂದ ಯಾವ ದೇವರು ಒಲಿಯುತ್ತಾರೆ ಎಂಬ ಕುತೂಹಲವಿದೆಯೇ ನಿಮಗೆ? ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅರಸಿ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೇ ಹಣ ಗಳಿಸಬೇಕು, ಸಮಾಜದಲ್ಲಿ ಸ್ಥಾನಮಾನ ಸಂಪಾದಿಸಬೇಕು ಎಂಬ ಬಯಕೆ ಇದ್ದೇ ಇರುತ್ತದೆ. ಹೆಚ್ಚಾಗಿ ಗಂಡಸರಿಗೆ ದುಡ್ಡು ಮಾಡುವ ಚಿಂತೆಯಲ್ಲೇ ಇರುತ್ತಾರೆ. ಆದರೆ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವ ಜವಾಬ್ದಾರಿ ಮನೆಯ ಗೃಹಿಣಿಯ ಜೊತೆಯಲ್ಲಿ ಮನೆಯ ಯಜಮಾನನ ಕರ್ತವ್ಯವಾಗಿರುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗುವುದರಿಂದ ಮನೆಯ ಕೆಲಸದಲ್ಲಿ ಸಮಯದ ಅಭಾವವಿರುತ್ತದೆ. ಅದಕ್ಕಾಗಿ ಬೆಳಗ್ಗೆ ಶುರುವಾದ ಜಗಳ ರಾತ್ರಿಯಾದರೂ ಮುಗಿಯುವುದಿಲ್ಲ. ಗೃಹಿಣಿಯು ಪದೇ ಪದೇ ಸಿಟ್ಟು ಮಾಡಿಕೊಳ್ಳುತ್ತಾ ಮಕ್ಕಳನ್ನು ಬೈಯುವುದು, ಗದರಿಸುವುದು, ಗಂಡನಿಗೆ ಸಿಟ್ಟಿನಿಂದ ತಯಾರಿಸಿದ ಆಹಾರ ಕೊಡುವುದು, ಮನೆಯ ಯಜಮಾನನಿಗೆ ಗೌರವ ಕೊಡದೇ ಇರುವುದು, ಮನೆಯ ಹಿರಿಯರಿಗೆ ಗೌರವ ಕೊಡದೇ ಇರುವುದು ಜಗಳಕ್ಕೆ ಅತಿ ಮುಖ್ಯ ಕಾರಣವಾಗುತ್ತದೆ. ಇದರಿಂದ ಮನೆಯ ಯಜಮಾನನಿಗೂ ಸಿಟ್ಟು ಬಂದು ಹೆಂಡತಿಯ ಮೇಲೆ ಕೈ ಮಾಡುವ ಪ್ರಸಂಗ ಕೂಡ ಒದಗಿ ಬರುತ್ತದೆ. ಇದರಿಂದ ಮನೆಯಲ್ಲಿ ಅಶಾಂತಿ, ಕಿರಿಕಿರಿ ತುಂಬಿ ತುಳುಕುತ್ತದೆ. ಇಂತಹ ಮನೆಗಳಲ್ಲಿ ಪ್ರವೇಶ ಮಾಡುವಳೆ ಜ್ಯೇಷ್ಠಾದೇವಿ, ಅಂದರೆ ದರಿದ್ರ ದೇವತೆ. ಈಕೆ ಮಹಾಲಕ್ಷ್ಮಿಯ ಸಹೋದರಿಯಾಗಿದ್ದಾಳೆ. ಈಕೆಯು ಎಲ್ಲಿ ಅಶಾಂತಿ, ಜಗಳ, ಕೊಳಕು, ಮನಸ್ತಾಪ, ಕ್ರೋಧ, ಮದ, ಮಾತ್ಸರ್ಯಗಳಿರುತ್ತವೆಯೋ ಅಂತಹ ಮನೆಗಳಲ್ಲಿ ದರಿದ್ರ ದೇವತೆ ಪ್ರವೇಶ ಮಾಡುತ್ತಾಳೆ. ಇಂತಹ ಜಾಗದಲ್ಲಿ ಮಹಾಲಕ್ಷ್ಮಿಯು ಸದ್ದಿಲ್ಲದೆ ಹೊರಟು ಹೋಗುತ್ತಾಳೆ. ನೀವು ಎಷ್ಟು ಸಂಪಾದಿಸಿದರೂ ಹಣ ನಿಲ್ಲುವುದೇ ಇಲ್ಲ. ನಿಮ್ಮ ಕೆಟ್ಟ ಸಮಯಗಳು ಪ್ರಾರಂಭವಾಗುತ್ತವೆ. ನೀವು ಕೈಯಿಟ್ಟ ಕೆಲಸಗಳು ಈಡೇರುವುದೇ ಇಲ್ಲ. ಇದರಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡು ಮನೆಯಲ್ಲಿ ಯಾವಾಗಲೂ ಜಗಳದ ವಾತಾವರಣವನ್ನೇ ಸೃಷ್ಟಿಸಿಕೊಳ್ಳುತ್ತೀರಿ. ಏಕೆಂದರೆ ಕ್ರೋಧದಿಂದ ನೀವೇ ಒಲಿಸಿಕೊಂಡ ದೇವತೆಯ ಪ್ರಭಾವವಾಗಿರುತ್ತದೆ. ಇಂತಹ ಜ್ಯೇಷ್ಠಾದೇವಿಯನ್ನು ಮನೆಯಿಂದ ಹೊರಗಡೆ ಕಳಿಸುವ ರಹಸ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇವೆ. ನಮ್ಮ ಈ ಸತ್ಯ ಸಂಗ್ರಹ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನಮಸ್ಕಾರಗಳು.